ಆಗ್ತಾ ಇದೆ. ಹತ್ಯೆಗಳು ಜಾಸ್ತಿ ಆಗ್ತದೆ. ಇವತ್ತು ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಪ್ರಚೋದನೆ ಭಾಷಣಗಳೇ ಕಾರಣ ಹೇಳ್ತಾ ಇರುವಂಥದ್ದು. ನಾನು ರಾಜ್ಯದ ಗೃಹ ಸಚಿವರಿಗೆ ಮತ್ತು ಮಂಗಳೂರಿನ ಉಸ್ತುವಾರಿ ಸಚಿವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾನು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಮೊನ್ನೆ ಒಬ್ಬ ಮುಸಲ್ಮಾನರ ಒಬ್ಬ ಹತ್ಯೆಯನ್ನಾಗಿತ್ತು. ಆ ಹತ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ಅನೇಕ ಹಿಂದೂ ಕಾರ್ಯಕರ್ತರನ್ನು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರನ್ನು ಕೂಡ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಅಲ್ಲಿನ ಕಾಂಗ್ರೆಸ್ ಪುಡಾರಿಗಳ ಕುಮ್ಮಕ್ಕಿನಿಂದ ಹಿಂದೂ ಕಾರ್ಯಕರ್ತನ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಬೆಳಗ್ಗೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಇವತ್ತು ಅತಿರೇಕದ ವರ್ತನೆ ನಡೀತಾ ಇದೆ ಪೊಲೀಸರಿಂದ. ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಏನು ಅತಿರೇಕದ ವರ್ತನೆ ಮಾಡ್ತಾ ಇದ್ದಾರೆ. ಈ ರೀತಿ ಹಿಂದೂ ಕಾರ್ಯಕರ್ತರನ್ನ ವಿನಾಕಾರಣ ಅರೆಸ್ಟ್ ಮಾಡ್ತಾ ಹೋದರೆ ಇವತ್ತು ಪರಿಸ್ಥಿತಿ ಮಿತಿಮೀರಿ ಹೋಗ್ತದೆ. ಮಿತಿಮೀರಿ ಪರಿಸ್ಥಿತಿ ಹೋದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಆಗ್ತದೆ, ಗೃಹ ಸಚಿವರು ಆಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ. ನಾನು ಸಚಿವರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಎಲ್ಲ ಒಂದು ಕಡೆ ಇವತ್ತು ಕೋಮು ನಿಗ್ರಹ ದಳ ಅಂತೇಳಿ ಹೊಸದಾಗಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಕೋಮು ನಿಗ್ರಹ ದಳ ಇದು ಸ್ಥಾಪನೆ ಮಾಡಿರ್ತಕ್ಕಂಥದ್ದೇ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಬೇಕು, BJP ಕಾರ್ಯಕರ್ತನ ಟಾರ್ಗೆಟ್ ಮಾಡಬೇಕು. ಈ ಒಂದು ಕೆಟ್ಟ ವಕ್ರದೃಷ್ಟಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಆಗ್ತಾ ಇದೆ. ಇದು ಖಂಡಿತ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ರಾಜ್ಯದಲ್ಲಿ ಇವತ್ತೇನಾರ ಕಾನೂನು ವ್ಯವಸ್ಥೆ ಸಂಪೂರ್ಣ ಹಾಳಾದರೆ ಅದಕ್ಕೆ ಅವರೇ ಜವಾಬ್ದಾರಿನ ವಹಿಸ್ಕೋಬೇಕಾಗ್ತದೆ. ನೋಡಿ, ಆಪರೇಷನ್ ಸಿಂಧೂರ್ ಆದಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತೇಳಿ ಬಂಡೆ ಬಜಾಯಿಸ್ತಾ ಇದ್ರಲ್ಲಿ ನಮ್ಮ ರಾಜ್ಯದಲ್ಲಿ. ಇವತ್ತು ಮಂಗಳೂರಿನಲ್ಲಿ ಆ ಮುಸಲ್ಮಾನನ ಹತ್ಯೆ ಆಗಿತ್ತು ಅಂತ ಹೇಳಿದ್ರೆ ಎಲ್ಲೋಗಿತ್ತು ಇಂಟೆಲಿಜೆನ್ಸ್ ಹಾಗಾದ್ರೆ? ಇವತ್ತು ನಾನು ಹೇಳ್ತೇನೆ, ಹಿಂದೆ ನಮ್ಮ ಸುಹಾಸ್ ಶೆಟ್ಟಿ ಅವ್ರ ಹತ್ಯೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಕೆಲವರು ಮಹಿಳೆಯರು ಅದರಲ್ಲಿ ತೊಡಗಿಸ್ಕೊಂಡಿದ್ರು, ಎಷ್ಟು ಜನ ಅದ್ರಲ್ಲಿ ತೊಡಗಿಸ್ಕೊಂಡಿದ್ರು. ಇವತ್ತು ಹೊರದೇಶದಿಂದನೂ ಕೂಡ ಅದಕ್ಕೆ ಹಣ ಕೊಟ್ಟಿದ್ದಾರೆ ಆ ಮರ್ಡರ್ ಮಾಡೋದಕ್ಕೆ ಅಂತೇಳಿ ಕೂಡ ಚರ್ಚೆ ನಡೀತಾ ಇದೆ. ಇದು ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳದೇನೆ ರಾಜ್ಯ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡೋದಕ್ಕೆ ಉಳಿದಿದೆ. ಇದಕ್ಕೆ ಭಾರಿ ಬೆಲೆ ತತ್ತಬೇಕಾಗ್ತದೆ ರಾಜ್ಯ ಸರ್ಕಾರ ಮುಂದೆ.